ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಒಂದು ದೊಡ್ಡ ಶಾಕಿಂಗ್ ವಿಷಯವನ್ನ ನಿಮಗೆ ತಿಳಿಸಿದ್ವಿ. ಪ್ರಧಾನಿ ಮೋದಿಜಿಯ ಜೀವಕ್ಕೆ ಯಾವ ರೀತಿಯಾದ ಆಪತ್ತು ಇತ್ತು, ಅಮೆರಿಕಾದ CIA ಏಜೆಂಟ್ಗೂ ಈ ಸಂಚಿಗೂ ಯಾವ ರೀತಿಯ ಲಿಂಕ್ ಇದ್ವು, ಜೊತೆಗೆ ಪುಟಿನ್ ಅವರ ಕಾರ್ನಲ್ಲಿ ಹೇಗೆ ಮೋದಿಜಿ ಬಚಾವಾಗಿದ್ರು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮ ಮುಂದೆ ಇಡ್ತೀವಿ. ವೀಕ್ಷಕರೇ, ಯಾವ ಪುಟಿನ್ ಮೋದಿಜಿಯನ್ನು ತಮ್ಮ ಕಾರ್ನಲ್ಲಿ ಕುಳಿಸ್ಕೊಂಡು ಕಾಪಾಡಿದ್ರೋ ಆ ಪುಟಿನ್ ಕಾರ್ನಲ್ಲೂ ಕೂಡ ಬಿಡಲಾಗಿತ್ತು. 43 ಬಾರಿ ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನಗಳು ನಡೆದಿತ್ತು. ಇಂತಹ ಥ್ರೆಟ್ ಇರುವಂತಹ ರಷ್ಯಾ ಅಧ್ಯಕ್ಷ ಪುಟಿನ್ ತಮ್ಮ ಕಾರ್ನಲ್ಲಿ ಮೋದಿಜಿಯನ್ನ ಸೇಫ್ ಮಾಡಿದ್ದು ಹೇಗೆ? ಹಾಗಾದ್ರೆ ಪುಟಿನ್ ಕಾರು ಮೋದಿಜಿಯನ್ನ ಹೇಗೆ ಬಚಾವ್ ಮಾಡ್ತು, ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಮಾತಿದೆ. ಹಾಗೆ ಒಂದು ಪ್ರಬಲ ದೇಶದ ಅಧ್ಯಕ್ಷ ಅಥವಾ ಪ್ರಧಾನಿ ಪಟ್ಟ ಅನ್ನೋದು ಸುಲಭದ ವಿಷಯ ಅಲ್ಲ. ಪ್ರತಿ ಕ್ಷಣವೂ ಕೂಡ ಅವರ ಜೀವಕ್ಕೆ ಅಪಾಯ ಇದ್ದೇ ಇರುತ್ತೆ. ಯಾವಾಗ ಏನು ಅನ್ನೋದನ್ನು ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವೇ ಲೆಕ್ಕ ಹಾಕಿ. ಪ್ರಪಂಚದ ಪ್ರಭಾವಿ ಹಾಗೂ ಶಕ್ತಿಶಾಲಿ ಸೇನೆ ಹೊಂದಿರುವಂತಹ ಪುಟಿನ್ ಅವರ ಮೇಲೆಯೇ ಕಳೆದ 20 ವರ್ಷದಲ್ಲಿ 43 ಬಾರಿ ದಾಳಿಗೆ ಪ್ರಯತ್ನ ನಡೆಯುತ್ತೆ. ಪುಟಿನ್ ಹೇಗೆ ತಮ್ಮ ಜೀವವನ್ನು ಅದರಿಂದ ಉಳಿಸ್ಕೊಂಡಿದ್ದಾರೆ ಅನ್ನೋದು ಅವರಿಗಿಂತ ಚೆನ್ನಾಗಿ ಬೇರೆಯವರಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ಪುಟಿನ್ ಪ್ರತಿ ಬಾರಿ ಹೇಗೆ ಬದುಕೊಳ್ಳಿದ್ರು, ಅವರ ಆ ಭದ್ರತೆ ಹೇಗಿದೆ, ಯಾಕೆ ಅವರ ಹತ್ರ ಯಾರಿಗೂ ಕೂಡ ಸುಳಿಯೋಕೆ ಆಗ್ತಿಲ್ಲ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ವೀಕ್ಷಕರೇ, ಒಂದು ಭಯಾನಕ ಸತ್ಯ ಏನು ಗೊತ್ತಾ? ಪ್ರತಿ ವರ್ಷವೂ ಕೂಡ ಪುಟಿನ್ ಅವರ ಮೇಲೆ ಕನಿಷ್ಠ ಏನಿಲ್ಲ ಅಂದರೂ ಒಂದು ಪ್ರಯತ್ನ ನಡೆಯುತ್ತೆ. ಅದೇ ಕಾರಣಕ್ಕೆ ಅವರ ಭದ್ರತೆ ಕೂಡ ಅಷ್ಟೇ ಬಿಗಿಯಾಗಿದೆ. ಹಾಗಾದ್ರೆ ಈ ಭದ್ರತಾ ವ್ಯವಸ್ಥೆ ಹೇಗಿದೆ ಅದನ್ನು ತಿಳಿದುಕೊಳ್ಳೋದಕ್ಕೂ ಮುನ್ನ ಪುಟಿನ್ ಮೇಲೆ ಹೇಗೆಲ್ಲ ಪ್ರಯತ್ನಗಳು ದಾಳಿಗೆ ನಡೆದವು ಅನ್ನೋದನ್ನು ವಿವರಿಸ್ತೀವಿ. ವೀಕ್ಷಕರೇ, 1999 ಪುಟಿನ್ ಅವರ ಅಧ್ಯಕ್ಷರಾದ ತಕ್ಷಣವೇ ಅವರ ಮೇಲೆ ಒಂದು ದಾಳಿ ನಡೆಯುತ್ತೆ. ಪುಟಿನ್ ರಷ್ಯಾದ ಆರ್ಗನೈಸ್ಡ್ ಕ್ರೈಮ್ಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದ ಕಾರಣಕ್ಕೆ ಅವರನ್ನು ರಷ್ಯಾದ ಮಾಫಿಯಾವೇ ಟಾರ್ಗೆಟ್ ಮಾಡಿತ್ತು. ರಷ್ಯಾದ ಮಾಫಿಯಾ ಪುಟಿನ್ ಅವರ ಕಾರ್ನಲ್ಲಿ ಬಾಡೋದಕ್ಕೆ ಪ್ರಯತ್ನಿಸುತ್ತೆ. ಆದರೆ ಪುಟಿನ್ ಅವರ ಭದ್ರತಾ ತಂಡ ಅದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿತ್ತು. ಆ ಘಟನೆಯಲ್ಲಿ ಭಾಗಿಯಾಗಿದ್ದಂತಹ ಕೆಲವು ಮಾಫಿಯಾ ಸದಸ್ಯರನ್ನ ಜೈಲಿಗೆ ಕೂಡ ಕಳಿಸಿದ್ರು. ಇನ್ನು ಕೆಲವರನ್ನ ಅಲ್ಲೇ ಮುಗಿಸ್ಬಿಟ್ರು. ಅದೇ ವರ್ಷ ಉಜ್ಬೇಕಿಸ್ತಾನದಲ್ಲಿಯೂ ಕೂಡ ಪುಟಿನ್ ಅವರ ಮೇಲೆ ದಾಳಿಗೆ ಪ್ರಯತ್ನ ಕೂಡ ಆಗುತ್ತೆ. ಆದರೆ ಉಜ್ಬೇಕಿಸ್ತಾನದ ಭಯೋತ್ಪಾದಕರ ಆ ಸಂಚು ಬೇಗನೆ ಬಯಲಾಗುತ್ತೆ. ಕೊನೆಗೆ ಎಲ್ಲ ಭಯೋತ್ಪಾದಕರನ್ನು ಬಂಧಿಸಲಾಯಿತು. 1 ವರ್ಷದ ನಂತರ ಅಂದರೆ 2000ನೇ ಇಸ್ವಿಯಲ್ಲಿ ಬೆಚನ್ ಪ್ರತ್ಯೇಕವಾದಿಗಳು ಮತ್ತೆ ಪುಟಿನ್ ಅವರ ಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಪುಟಿನ್ ಅವರ ಮೋಟಾರ್ ಕೇಡ್ ಬಳಿ ಒಂದು ರಿಮೋಟ್ ಕಂಟ್ರೋಲ್ ಸ್ಫೋಟ ಮಾಡ್ತಾರೆ. ಆ ಟೈಮಲ್ಲಿ ಪುಟಿನ್ ಅವರ ಕೆಲವು ಅಂಗರಕ್ಷಕರು ಕೂಡ ಗಾಯಗೊಂಡು ಬಿಟ್ಟಿದ್ರು. ಆದರೆ ಪುಟಿನ್ ಅಲ್ಲಿಂದ ಸ್ವತಃ ತಾವಾಗಿಯೇ ತಪ್ಪಿಸ್ಕೊಂಡು ಬಿಡ್ತಾರೆ. 2002ರಲ್ಲಿ ಪುಟಿನ್ ಅವರನ್ನ ಹೇಗೆಲ್ಲ ಪ್ರಯತ್ನ ಪಟ್ಟರು ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರು ಸೇವಿಸುವಂತಹ ಜಾಮ್ ಬಾಟಲಿಯೊಳಗೆ ವಿಷವನ್ನು ಹಾಕಿ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ಕ್ರೈಮಿಯಾದ ಹೋಟೆಲ್ ಒಂದಕ್ಕೆ ಪುಟಿನ್ ಅವರು ಉಪಹಾರಕ್ಕೆ ಅಂತ ಹೋದಾಗ ಈ ಟ್ರೈ ಆಗುತ್ತೆ. ಆದರೆ ಪುಟಿನ್ ಅವರ ಆಹಾರ ಪರೀಕ್ಷಕರು, ಫುಡ್ ಟೆಸ್ಟರ್, ಜಾಮ್ನಲ್ಲಿ ವಿಷ ಇರೋದನ್ನು ಪತ್ತೆ ಹಚ್ಚಿಬಿಟ್ಟಿದ್ರು. ಇನ್ನು ಅದೇ ವರ್ಷ ಪುಟಿನ್ ಮಾಸ್ಕೋದ ರೆಡ್ ಸ್ಕ್ವೇರ್ನಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆಗ ಅದರ ಹತ್ತಿರದ ಕಟ್ಟಡದಲ್ಲಿಯೇ ಸ್ನೈಪರ್ಗಳನ್ನು ನಿಯೋಜಿಸಲಾಗಿತ್ತು. ಆದರೆ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ FSO ಇದರ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ ಮತ್ತು ಸ್ನೈಪರ್ಗಳನ್ನು ತಕ್ಷಣವೇ ಬಂಧಿಸುತ್ತೆ. ನಂತರ 2002ರಲ್ಲಿ ಪುಟಿನ್ ಅವರು ಅಜರ್ಬೈಜಾನ್ಗೆ ಪ್ರಯಾಣ ಬೆಳೆಸ್ತಾರೆ. ಆಗ ಬೆಚನ್ ಪ್ರತ್ಯೇಕವಾದಿಗಳೊಂದಿಗೆ ಸಂಬಂಧ ಹೊಂದಿದ್ದಂತಹ ಇರಾಕಿ ವ್ಯಕ್ತಿಯೊಬ್ಬ ಪುಟಿನ್ ಅವರ ಕಾರಿನ ಕೆಳಗೆ ಸ್ಫೋಟಕಗಳನ್ನು ಇರಿಸೋಕೆ ಸಂಚು ರೂಪಿಸಿದ್ದ. ಆದರೆ ಅಜರ್ಬೈಜಾನ್ ಪೊಲೀಸರಿಗೆ ಆತನ ಪ್ಲಾನ್ ಗೊತ್ತಾಗ್ಬಿಡುತ್ತೆ. ಕೂಡಲೇ ಅವನನ್ನು ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅವನಿಗೆ 10 ವರ್ಷಗಳ ಶಿಕ್ಷೆ ಕೂಡ ಆಗುತ್ತೆ. ಮತ್ತೆ 2002ರಲ್ಲೇ ಇನ್ನೊಬ್ಬ ವ್ಯಕ್ತಿ ಪುಟಿನ್ ಅವರನ್ನ ಸ್ಫೋಟಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಕೂಡಲೇ ಪುಟಿನ್ ಅಂಗರಕ್ಷಕರು ಅವನನ್ನು ಸುತ್ತುವರೆದು ಮುಗಿಸ್ಬಿಟ್ಟಿದ್ರು.
ಇನ್ನು 2002ರಲ್ಲಿ ಪುಟಿನ್ ಬ್ರಿಟನ್ ಪ್ರವಾಸದಲ್ಲಿದ್ದರು. ಅಲ್ಲಿ ಇಬ್ಬರು ರಷ್ಯನ್ ಸ್ನೈಪರ್ಗಳು ಪುಟಿನ್ ಹತ್ಯೆಗೆ ಟ್ರೈ ಮಾಡ್ತಾರೆ. 2012ರಲ್ಲಿ ಪುಟಿನ್ ಉಕ್ರೇನ್ಗೆ ಹೋದಾಗ ಕಪ್ಪು ಸಮುದ್ರದ ಬಳಿ ಅನೇಕ ಜನರನ್ನು ಬಂಧಿಸಲಾಯಿತು. ಅವರು ಬೆಚನ್ ಪ್ರತ್ಯೇಕವಾದಿಗಳು ಅನ್ನೋದು ಗೊತ್ತಾಗುತ್ತೆ ನಂತರ. ಹೀಗೆ ಒಟ್ಟು 43 ಬಾರಿ ಪುಟಿನ್ ಅವರ ಹತ್ಯೆಗೆ ಪ್ಲ್ಯಾನ್ ಮಾಡಲಾಗಿತ್ತು. ಆದರೆ ಪುಟಿನ್ ಎಲ್ಲದರಿಂದಲೂ ಕೂಡ ಬಚಾವಾಗ್ತಾನೇ ಬಂದಿದ್ದಾರೆ. ಪುಟಿನ್ ಅವರು ಹೀಗೆ ಪದೇ ಪದೇ ಪಾರಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಸೆಕ್ಯುರಿಟಿ. 6 ಲೇಯರ್ಗಳಿರುವಂತಹ ಭದ್ರತೆಯ ಕಾರಣದಿಂದಲೇ ಅವರನ್ನು ಏನೂ ಮಾಡೋದಕ್ಕಾಗ್ತಾ ಇಲ್ಲ ಇದುವರೆಗೂ. ಪುಟಿನ್ ಅವರ ಮೊದಲ ಸೆಕ್ಯುರಿಟಿ ಲೇಯರ್ ಏನಿದೆ ಅದರ ಹೆಸರು ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್. ಇದನ್ನು FSO ಅಂತ ಕರೆಯಲಾಗುತ್ತೆ. ಇವರ ಕೆಲಸ ರಷ್ಯಾದ ಉನ್ನತ ಅಧಿಕಾರಿಗಳ ಜೀವವನ್ನು ಪಣಕ್ಕಿಟ್ಟಾದರೂ ಕಾಪಾಡೋದು. ಇದಕ್ಕೆ ಅಂತ ರಷ್ಯಾ ಸರ್ಕಾರ ವಿಶೇಷ ಬಜೆಟನ್ನು ಕೂಡ ಘೋಷಣೆ ಮಾಡುತ್ತೆ. FSOದ ಬಜೆಟ್ ಎಷ್ಟು ಅಂತ ಗೌಪ್ಯವಾಗಿಡಲಾಗುತ್ತೆ. ಆದರೂ ಕೂಡ ಅದು 100 ಕೋಟಿ ರೂಬಲ್ಗಳಿಗಂತೂ ಕಡಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಈ FSOದಲ್ಲಿ 500ಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡ್ತಾರೆ. ಇವರಿಗೆ ತುಂಬ ಕಠಿಣವಾದ ತರಬೇತಿಯನ್ನು ಕೊಡಲಾಗಿರುತ್ತೆ. ಆದರೆ ಇದು ಪುಟಿನ್ ಅವರ ಖಾಸಗಿ ಸೈನ್ಯಕ್ಕೆ ಹೋಲಿಸಿದ್ರೆ ಏನೇನೂ ಅಲ್ಲ ಬಿಡಿ. ಖಾಸಗಿ ಸೈನ್ಯದ ಹೆಸರು ರೋಸ್ ಗಾರ್ಡ್. 2016ರಲ್ಲಿ ಪುಟಿನ್ ಅವರು ರೋಸ್ ಗಾರ್ಡ್ ಅನ್ನೋ ಖಾಸಗಿ ಸೈನ್ಯವನ್ನು ರಚಿಸ್ತಾರೆ. ಈ ಸೈನ್ಯ ನೇರವಾಗಿ ಪುಟಿನ್ ಅವರಿಗೆ ವರದಿ ಮಾಡುತ್ತೆ. ಇದರಲ್ಲಿ 3400ಕ್ಕೂ ಹೆಚ್ಚು ಸೈನಿಕರಿದ್ದಾರೆ. ರೋಸ್ ಗಾರ್ಡ್ನ ಕೆಲಸ ಬಾಹ್ಯ ದಾಳಿಗಳನ್ನು ತಡೆಯುವುದಷ್ಟೇ ಅಲ್ಲ, ಅದರ ಜೊತೆಗೆ ಆಂತರಿಕ ಬೆದರಿಕೆಗಳನ್ನು ನಿಯಂತ್ರಿಸೋದಾಗಿದೆ. ಉದಾಹರಣೆಗೆ ಜನರ ಅಥವಾ ಸೈನಿಕರ ದಂಗೆ. ಇನ್ನು ಪುಟಿನ್ ಅವರ ಕೊನೆಯ ಭದ್ರತಾ ಪದರ ಅಂದರೆ ಪ್ರೆಸಿಡೆನ್ಷಿಯಲ್ ಸೆಕ್ಯೂರಿಟಿ ಸರ್ವಿಸ್. ಇದನ್ನು SBP ಅಂತ ಕರೆಯಲಾಗುತ್ತೆ. ಇವರ ಕೆಲಸ ಅಧ್ಯಕ್ಷರ ಜೀವವನ್ನು ರಕ್ಷಿಸೋದು. ಅಗತ್ಯ ಬಂದಾಗ ಇವರೇ ಗುಂಡಿನ ಮುಂದೆ ಸ್ವತಃ ಎದೆ ಉಬ್ಬಿಸಿ ನಿಲ್ತಾರೆ. SBP ಪುಟಿನ್ ಅವರ ವೈಯಕ್ತಿಕ ಅಂಗರಕ್ಷಕರು. ಆದರೆ ಇವರ ಹಿಂದೆ ಇನ್ನೂ ಸಾಕಷ್ಟು ಭದ್ರತಾ ಪದರಗಳಿರೋದ್ರಿಂದ ಇವರಿಗೆ ಕೆಲಸ ಕಡಿಮೆ ಅಂತ ಹೇಳಬಹುದು. FSO ಮತ್ತು ರೋಸ್ ಗಾರ್ಡ್ SBP ಬಳಿ ಬರೋದಕ್ಕೂ ಮುಂಚೆಯೇ ಹಂತಕರನ್ನ ತಡೆದು ಬಿಟ್ಟಿರ್ತಾರೆ, ಜೊತೆಗೆ ಮುಗಿಸ್ಬಿಟ್ಟಿರ್ತಾರೆ. ಸೊ ಇವರಿಗಂತಹ ಅವಕಾಶ ಸಿಗೋದಿಲ್ಲ. ಹಾಗಂತ ಪುಟಿನ್ ಅಂಗರಕ್ಷಕರಾಗೋದು ಕೂಡ ಅಷ್ಟು ಸುಲಭ ಏನಲ್ಲ. ವೆಲ್ ಟ್ರೈನ್ಡ್ ಫೋರ್ಸ್ ಇದು. ಪುಟಿನ್ ಜೀವಕ್ಕೆ ಅಪಾಯ ಇದೆ ಅಂತ ಅವರಿಗೇನಾದರೂ ಅನಿಸಿದ್ರೆ ಯಾರನ್ನ ಬೇಕಾದರೂ ಕೊಲ್ಲೋದಕ್ಕೆ ಅವರಿಗೆ ಅಧಿಕಾರ ಇದೆ. ಇವರಿಗೆ ವ್ಯಕ್ತಿಯ ಮುಖದ ಭಾವನೆಗಳನ್ನು ನೋಡಿದ ಕೂಡಲೇ ಅವರಿಂದ ಜೀವಕ್ಕೇನಾದರೂ ಅಪಾಯ ಇದೆಯಾ, ಪುಟಿನ್ ಅವರ ಪ್ರಾಣಕ್ಕೆ ಕುತ್ತಿದೆಯಾ ಅನ್ನೋದನ್ನು ಕಂಡುಹಿಡಿದು ಬಿಡ್ತಾರೆ. ಪುಟಿನ್ ಅವರ ಅಂಗರಕ್ಷಕರು ತುಂಬ ಶಕ್ತಿಶಾಲಿಗಳಾಗಿರ್ತಾರೆ. ಅವರ ವಯಸ್ಸು 19ರಿಂದ 35 ವರ್ಷಗಳ ನಡುವೆ ಇರುತ್ತೆ. ಎತ್ತರ 5 ಅಡಿ 7 ಇಂಚಿಂದ 6 ಅಡಿ 2 ಇಂಚಿನವರೆಗೆ ಇರುತ್ತೆ ಮತ್ತು ತೂಕ 75ರಿಂದ 95 kg ಇರಬಹುದು. ಇವರಿಗೆ ಕನಿಷ್ಠ 5 ಭಾಷೆಗಳನ್ನು ಮಾತಾಡೋದಕ್ಕೆ ಗೊತ್ತಿರಲೇಬೇಕು. ಜೊತೆಗೆ ರಾಜಕೀಯದ ಬಗ್ಗೆ ತಿಳುವಳಿಕೆ ಕೂಡ ಹೊಂದಿರಬೇಕು. ಪುಟಿನ್ ಅವರ ಅಂಗರಕ್ಷಕರ ಕೈಯಲ್ಲಿರುವಂತಹ ಬ್ರೀಫ್ ಕೇಸ್ಗಳು ಇದು ಬುಲೆಟ್ ಪ್ರೂಫ್ ಶೀಲ್ಡ್ ಆಗಿರುತ್ತೆ. ಇದನ್ನ ಮೋದಿಜಿಯವರ ಅಂಗರಕ್ಷಕರ ಕೈಯಲ್ಲಿ ಕೂಡ ನೋಡಿರ್ತೀರ. ಜೊತೆಗೆ ಈ ಅಂಗರಕ್ಷಕರ ಕೈಯಲ್ಲಿ 9mm ಗುರ್ಜಾ ಪಿಸ್ತೂಲ್ಗಳು ಕೂಡ ಇರುತ್ತೆ. ಇವು ಆರ್ಮರ್ ಫಿಯರ್ಸಿಂಗ್ ಗುಂಡುಗಳಿಂದ ತುಂಬಿರುತ್ತೆ. ಇವರ ಬಳಿ ಇರುವಂತಹ ಛತ್ರಿಗಳು ಇದು ಕೂಡ ಸಾಮಾನ್ಯ ಛತ್ರಿಗಳಲ್ಲ, ಅವು ಕೆವ್ಲಾರಿಂದ ಮಾಡಲ್ಪಟ್ಟಿದ್ದು. ಇದನ್ನ ಗುಂಡು ನಿರೋಧಕ ಬುಲೆಟ್ ಪ್ರೂಫ್ ಶೀಲ್ಡ್ ಆಗಿ ಬಳಸ್ಕೊಳ್ಬಹುದು. ಇವರು ಪುಟಿನ್ ಅವರ ಪ್ರತಿಯೊಂದು ರೂಮನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಸ್ಫೋಟಕ, ಕ್ಯಾಮರಾ ಅಥವಾ ರೆಕಾರ್ಡಿಂಗ್ ಸಾಧನಗಳಿಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡ ಮೇಲೆಯೇ ಪುಟಿನ್ ಅಲ್ಲಿಗೆ ಹೋಗೋದು. ಅವರು ಸೇವಿಸುವ ಯಾವುದೇ ಆಹಾರವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ, ಜೊತೆಗೆ ರುಚಿ ನೋಡಲಾಗುತ್ತೆ. ಇದರಿಂದ ವಿಷಪ್ರಾಸನದ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಇನ್ನು ಪುಟಿನ್ ಭದ್ರತೆ ಅಂದರೆ ಕೇವಲ ಅಂಗರಕ್ಷಕರಷ್ಟೇ ಅಲ್ಲ, ಅವರ ಜೊತೆಗೆ ಪುಟಿನ್ ಜೀವದ ರಕ್ಷಣೆ ಮಾಡ್ತಿರೋದು ಅವರ ಕಾರು ಲಿಮೋ. ಇದು ರಷ್ಯನ್ ಮೇಡ್ ಔರಸ್ ಸೆನೆಟ್ ಕಂಪನಿಯದ್ದು. ಇದು ಪ್ರತಿ ದಿಕ್ಕಿನಿಂದ ಬಾಂಬ್ಗಳು ಮತ್ತು ಗುಂಡುಗಳನ್ನು ತಡೆಯಬಲ್ಲದಾಗಿದೆ. ಇದು ರಾಸಾಯನಿಕ ಅನಿಲ ದಾಳಿಯಿಂದಲೂ ಸುರಕ್ಷಿತವಾಗಿದೆ. ಇದರಲ್ಲಿ ಸುತ್ತಲೂ ಕ್ಯಾಮರಾಗಳನ್ನು ಅಳವಡಿಸಲಾಗಿರುತ್ತೆ. ಇದರಿಂದ ಅವರೊಂದಿಗೆ ಕುಳಿತಿರುವಂತಹ ಭದ್ರತಾ ತಂಡ ಪ್ರತಿ ದಿಕ್ಕನ್ನು ಕೂಡ ನೋಡಬಹುದು. ಇದರಲ್ಲಿ ಅನೇಕ ರಹಸ್ಯ ಮಾರ್ಗಗಳು ಕೂಡ ಇದೆ.
ಜೊತೆಗೆ AK-47 ಅಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಇದರಲ್ಲಿ ಇಡಬಹುದಾಗಿದೆ. ಇದಲ್ಲದೆ ಇತ್ತೀಚೆಗೆ ಪುಟಿನ್ ಹೆಚ್ಚಾಗಿ ರೈಲಿನ ಮೂಲಕ ಪ್ರಯಾಣವನ್ನು ಮಾಡ್ತಾರೆ. ಇವರು ಇದನ್ನು ಪೋಸ್ಟ್ ಟ್ರೈನ್ ಅಂತ ಕರೀತಾರೆ. ಈ ರೈಲು ಹೊರಗಿನಿಂದ ಸಂಪೂರ್ಣವಾಗಿ ಸಾಮಾನ್ಯ ರಷ್ಯನ್ ರೈಲ್ನಂತೆ ಕಾಣಿಸುತ್ತೆ. ಆದರೆ ಒಂದೇ ಒಂದು ವ್ಯತ್ಯಾಸ ಏನಂದರೆ ಅದರ ಮೇಲೆ ಸಿಗ್ನಲ್ ಬ್ಲಾಕರ್ಗಳನ್ನು ಅಳವಡಿಸಲಾಗಿರುತ್ತೆ. ಆದರೆ ಒಳಗಿನಿಂದ ಈ ರೈಲು ತುಂಬಾ ವಿಭಿನ್ನವಾಗಿದೆ. ಇದರಲ್ಲಿ ಆರೋಗ್ಯ ಮತ್ತು ಫಿಟ್ನೆಸ್ ಸೆಂಟರ್ ಇರುತ್ತೆ, ಕಚೇರಿ, ಮನೋರಂಜನಾ ಕೊಠಡಿ ಮತ್ತು ವೈದ್ಯಕೀಯ ಸ್ಟೋರ್ ಕೂಡ ಇದೆ. ಈ ರೈಲು ಸಂಪೂರ್ಣವಾಗಿ ಗುಂಡು ನಿರೋಧಕ ಮತ್ತು ಬಾಂಬ್ ನಿರೋಧಕವಾಗಿದೆ. ಇನ್ನು ಪುಟಿನ್ ಅವರು ಮುಖ್ಯವಾಗಿ Mi-8 ಹೆಲಿಕಾಪ್ಟರನ್ನು ಬಳಸ್ತಾರೆ. ಇದನ್ನು ರಷ್ಯಾದ ಸೈನ್ಯದಲ್ಲಿ ಕೂಡ ಬಳಕೆ ಮಾಡಲಾಗುತ್ತೆ. ಈ ಹೆಲಿಕಾಪ್ಟರ್ ಗುಂಡು ನಿರೋಧಕ, ಸಿಗ್ನಲ್ ಜಾಮರ್ ಮತ್ತು ಆಂಟಿ ಮಿಸೈಲ್ ರಕ್ಷಣೆಯಿಂದ ಕೂಡ್ಕೊಂಡಿದೆ. ಇದರ ಜೊತೆಗೆ ಯಾವಾಗಲೂ ರಷ್ಯನ್ ಫೈಟರ್ ಜೆಟ್ಗಳು ಕೂಡ ಇರುತ್ತೆ. ಇದರಲ್ಲಿ ಸಂವಹನ ವ್ಯವಸ್ಥೆಯೂ ಇದೆ. ಇದರಿಂದ ಅವರು ಗಾಳಿಯಲ್ಲಿರುವಾಗಲೇ ಪರಮಾಣು ದಾಳಿಯನ್ನು ಮಾಡೋದಕ್ಕೆ ಆದೇಶ ಕೂಡ ನೀಡಬಹುದು. ಇದೆಲ್ಲ ಕಾರಣಕ್ಕೆ 43 ಬಾರಿ ಪುಟಿನ್ ಅವ್ರ ಮೇಲೆ ದಾಳಿಗೆ ಪ್ರಯತ್ನಗಳು ಆಯ್ತಾದರೂ ಅದು ಸಕ್ಸಸ್ ಆಗಲಿಲ್ಲ. ಇಷ್ಟೆಲ್ಲ ಸೆಕ್ಯೂರಿಟಿ ಇರುವಂತಹ ಪುಟಿನ್ ಮೋದಿಜಿಗಾಗಿ ಕಾದು ಕುಳಿತು ಅವರ ಕಾರ್ನಲ್ಲಿ ಕೂರಿಸ್ಕೊಂಡು 45 ನಿಮಿಷಗಳ ಕಾಲ ಪ್ರಯಾಣ ಮಾಡ್ತಾರೆ. ಅವರನ್ನು ಪ್ರಾಣಾಪಾಯದಿಂದ ಪಾರು ಮಾಡ್ತಾರೆ ಅಂದರೆ ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ, ಮೋದಿಜಿ ಹಾಗೂ ಪುಟಿನ್ ನಡುವಿನ ಬಾಂಧವ್ಯ ಹೇಗಿದೆ ಅಂತ ನೋಡಿ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.